ರೋಶಿಣಿ ಆ ವಿಲ್ಲದ ಬೆಡ್ರೂಮ್ನಲ್ಲಿ ಕೂತಿದ್ದಾಳೆ. ಆಕೆ ಯೋಚನೆಗಳು ಅವಳನ್ನ ಬಹಳ ಡಿಸ್ಟರ್ಬ್ ಮಾಡಿದ್ವು. ತನ್ನಲ್ಲಿ ತಾನೇ ಮಾತಾಡ್ಕೊಳ್ತಾ, ಮುಖ ಪರಿಚಯವಿಲ್ಲದ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿಲ್ಲ. ಅವನು ಕೆಟ್ಟವನ ಒಳ್ಳೆಯವನ ಅಂತ ಒಂದು ಜಡ್ಜ್ಮೆಂಟ್ಗೂ ಬರಕಾಗ್ತಿಲ್ಲ. ಅವನ್ ಯಾಕೆ ನನ್ನ ಕೆಡಿಸ್ದ? ನಾನೇನು ಅವನಿಗೆ ಕೆಟ್ಟದ್ ಮಾಡಿದೀನಿ? ಅವನ್ ಯಾಕೆ ನನಗೆ ಈ ಥರ ದಂಡನೆ ಕೊಟ್ಟ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರನೇ ಸಿಕ್ತಿಲ್ವಲ್ಲ. ಹೀಗೆ ಯೋಚಿಸಿದ ರೋಶಿಣಿ ಮತ್ತೆ ಯೋಚಿಸ್ತಾ, ಅವನ್ಯಾಕೆ ಈ ರಾತ್ರಿ ನನ್ನನ್ನು ಭೇಟಿ ಆಗೋಕ್ ಬರ್ತೀನಿ ಅಂದ? ಬಂದ್ ಏನ್ ಮಾಡ್ತಾನೆ? ಹೀಗೆ ಹಲವು ರೀತಿ ಯೋಚಿಸ್ತಾ ಇದ್ದ ಅವಳಿಗೆ ಥಟ್ ಅಂತ ಒಂದು ಐಡಿಯಾ ಬಂತು. ಯಾವತ್ತೋ ಪೇಪರಲ್ಲಿ ಬಂದಿದ್ದ ಕೆಲಸದ ಬಗ್ಗೆ ಅಲ್ಲಿಗೆ ಸೇರ್ಕೊಳ್ಳೋಣ ಅಂತ ಅನ್ಕೊಂಡು ಕಟ್ ಮಾಡ್ಕೊಂಡಿದ್ದ ಪೇಪರ್ ಕಟಿಂಗ್ ಅವಳ ಸರ್ಟಿಫಿಕೇಟ್ಸ್ ಇದ್ದ ಕ್ಯಾರಿ ಬ್ಯಾಗ್ನಲ್ಲಿತ್ತು. ಅದನ್ನ ಹುಡುಕಿ ಆಚೆ ತೆಗೆದು ಅದರಲ್ಲಿರೋ ಮೇಲ್ ಅಡ್ರೆಸ್ಗೆ ತನ್ನ ರೆಸ್ಯೂಮ್ ಅನ್ನ ಫಿಲ್ ಮಾಡಿ ಕಳಿಸಿದ್ಲು. ಮತ್ತೆ ಮನ್ಸಲ್ಲೇ, ಮೊದಲು ರಿಪ್ಲೈ ಬರ್ಲಿ, ಆಮೇಲೆ ಇಂಟರ್ವ್ಯೂನಲ್ಲಿ ಯಾವ ಜಾಗದಲ್ಲಿ ಕೆಲಸ ಸಿಗುತ್ತೋ ಆ ಜಾಗದಲ್ಲಿ ಒಂದು ಮನೇನ ಬಾಡಿಗೆ ತಗೊಳ್ಳೋ ಪ್ಲಾನ್ ಮಾಡೋಣ ಹೀಗಂದ್ಕೊಂಡ್ಲು. ಜೊತೆಗೆ ಬೇರೆ ಪ್ಲಾನ್ ಕೂಡ ಮಾಡ್ಕೊಂಡ್ಲು. ತನ್ನ ತಾಯಿಯ ಆಪರೇಷನ್ ಮುಗಿದ ತಕ್ಷಣ ಮೈಸೂರಲ್ಲಿದ್ದ ಮನೆನ ಖಾಲಿ ಮಾಡಿ ಅಮ್ಮ ಮತ್ತೆ ತಂಗಿ ಇಬ್ರು ಬೆಂಗಳೂರಿಗೆ ಕರ್ಕೊಂಡ್ ಬಂದ್ಬಿಡೋಣ ಅಂತ ಅನ್ಕೊಂಡ್ಲು. ಈ ವ್ಯಕ್ತಿ ಅಮ್ಮನ ಆಪರೇಷನ್ ಕೊಟ್ಟ ದುಡ್ಡನ್ನ ಸ್ವಲ್ಪವಾಗಿ ಕೊಟ್ಬಿಡೋಣ. ಆಕೆ ಹೀಗೆ ಯೋಚನೆಯಲ್ಲಿ ಇರುವಾಗ್ಲೇ ಮೊಬೈಲ್ ಫೋನ್ ರಿಂಗ್ ಆಯ್ತು. ತೆಗೆದು ನೋಡಿದ್ಲು. ತಂಗಿ ಅನು ಕಾಲ್ ಮಾಡಿದ್ದಾಳೆ ಅಂತ ಗೊತ್ತಾಯ್ತು. ಫೋನ್ ರಿಸೀವ್ ಮಾಡಿ, ಏನನು ಅಂತ ಕೇಳಿದ್ಲು. ಅದಕ್ಕೆ ಅನು, ಏನ್ ಮಾಡ್ತಿದ್ಯಾಕ್ಕ ಅಂತ ಕೇಳಿದ್ಲು. ತಕ್ಷಣ ರೋಶಿಣಿ, ಒಂದು ಕಂಪ್ನಿಲಿ ಕೆಲಸ ಅಪ್ಲೈ ಮಾಡ್ತಿದ್ದೀನಿ. ಸರಿ, ಇವಾಗ ಅಮ್ಮ ಹೇಗಿದ್ದಾರೆ? ರೋಶಿಣಿ ಹೀಗೆ ಕೇಳಿದಾಗ ಅನು, ಅಮ್ಮನ ಪರಿಸ್ಥಿತಿ ಸರಿ ಇಲ್ಲ ಅಕ್ಕ. ಎಷ್ಟು ಡೋಸ್ ಇನ್ಸುಲಿನ್ ಕೊಟ್ಟರು ಶುಗರ್ ಕಮ್ಮಿ ಆಗ್ತಿಲ್ಲ. ಅದಕ್ಕೆ 2 ದಿನ ಆದ್ಮೇಲೆ ಆಪರೇಷನ್ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿದ್ಲು. ಇದನ್ನ ಕೇಳಿದ ರೋಶಿಣಿಗೆ ಸ್ವಲ್ಪ ಭಯ ಆಯ್ತು. ಆದ್ರೆ ತಾನು ಭಯ ಪಟ್ರೆ ತನ್ನ ತಂಗಿ ಅನು ಜಾಸ್ತಿ ಭಯ ಬೀಳ್ತಾಳೆ ಅಂತ ಧೈರ್ಯ ತಂದ್ಕೊಂಡು, ನಮ್ಗಿಂತ ಡಾಕ್ಟರ್ಸ್ಗೆನೆ ಅಮ್ಮನ್ ಕಂಡೀಷನ್ ಬಗ್ಗೆ ಜಾಸ್ತಿ ಗೊತ್ತು. ಸೊ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಹೀಗೆ ರೋಶಿಣಿ ಅನುವಿಗೆ ಧೈರ್ಯ ಹೇಳಿ ಸಂಭಾಳಿಸಿದ್ಲು. ತಕ್ಷಣ ಅನು ರೋಹನ್ ಕಾಲ್ ಮಾಡಿದ್ದು ಮತ್ತೆ ಅವನು ಹೇಳಿದ ವಿಚಾರನ ರೋಶಿಣಿಗೆ ಹೇಳಿದ್ಲು. ಆಗ ರೋಶಿಣಿ ಗಾಬರಿಯಾಗಿ, ಏನು, ರೋಹನ್ ನಿನಗ್ ಕಾಲ್ ಮಾಡಿದ್ನಾ? ಹೀಗಂತ ರೋಶಿಣಿ ಅನು ಹತ್ರ ಕೇಳಿದ್ಲು. ಅದಕ್ಕೆ ಅನು ಹೌದು ಅಂದ್ಲು. ಇದನ್ನ ಕೇಳಿದ ರೋಶಿಣಿ ತಲೆ ಚಚ್ಕೊಂಡ್ಲು. ಅವನ ನಂಬರ್ನ ಬ್ಲಾಕ್ ಮಾಡೋನು. ಅವನು ಬೇರೆ ಯಾವುದಾದ್ರೂ ನಂಬರಿಂದ ಕಾಲ್ ಮಾಡಿದ್ರು ಅಕ್ಕ ಅಮ್ಮನ ಆಪರೇಷನ್ ದುಡ್ಗಾಗಿ ಇನ್ನೂ ಬೆಂಗಳೂರಲ್ಲೇ ಅಲೀತಿದ್ದಾಳೆ ಅಂತ ಅನು ಹತ್ರ ಹೇಳಬೇಕಿತ್ತು. ಈ ವಿಷಯನ ಸ್ವಲ್ಪ ಆಲಸ್ಯ ಮಾಡಿದ್ದಕ್ಕೆ ರೋಶಿಣಿ ಬೇಸರಗೊಂಡ್ಲು. ಇದನ್ನ ಅನು ಹತ್ರ ತೋರಿಸ್ಕೊಳ್ದೆ, ಬೇರೆ ಏನೇನ್ ಕೇಳ್ದ ಅಂತ ಕೇಳಿದ್ಲು. ಆಪರೇಷನ್ಗಾಗಿ 5 ಲಕ್ಷ ಕಳಿಸಿದ ವಿಷಯ ಅನು ರೋಹನ್ಗೆ ಹೇಳಿದ್ಲು. ಆದ್ರೆ ಆ ದುಡ್ಡನ್ನ ಅವನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಅನುಗ್ ಗೊತ್ತಾಗಿತ್ತು. ಅದಕ್ಕೆ ಅನು, ರೋಹನ್ ಆ ಹಣನ ಕಳಿಸಿಲ್ಲ ಅಂದ್ರೆ ನೀನ್ ಹೇಗೆ ವ್ಯವಸ್ಥೆ ಮಾಡ್ದೆ ಅಕ್ಕ ಅಂತ ಕೇಳಿದ್ಲು. ಅದಕ್ಕೆ ರೋಶಿಣಿ ಬಾಯಿಗೆ ಬಂದ ಸುಳ್ಳುಗಳನ್ನ ಹೇಳಿ ಸಂಭಾಳಿಸಿದ್ಲು. ನನ್ ಕಾಲೇಜ್ ಕ್ಲಾಸ್ಮೇಟ್ ಅವರ ಚಿಕ್ಕಪ್ಪ ಬೆಂಗಳೂರಿನಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡು ಅವ್ರ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಂಡ್ ಬಂದ್ಲು. ಹೀಗೆ ಬಾಯಿಗೆ ಬರೋ ಸುಳ್ಳುಗಳನ್ನ ಹೇಳಿ ತನ್ನ ತಂಗಿ ಹತ್ರ ಸಂಭಾಳಿಸಿದ ರೋಶಿಣಿ, ನಿನ್ ಮೊಬೈಲ್ನಲ್ಲಿ ಮತ್ತೆ ಅಮ್ಮನ್ ಮೊಬೈಲ್ನಲ್ಲಿ ರೋಹನ್ ನಂಬರ್ನ ಬ್ಲಾಕ್ ಮಾಡು ಅನು, ಕಾರಣನ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅನು ಸರಿ ಅಕ್ಕ ಅಂದ್ಲು. ತಕ್ಷಣ ಫೋನ್ ಇಟ್ಟ ರೋಶಿಣಿ ರೋಹನ್ ಬಗ್ಗೆ ಯೋಚಿಸತೊಡಗಿದಳು. ವಿಷಯ ತಿಳ್ಕೊಂಡಿರೋ ರೋಹನ್ ಸುಮ್ಮನೆ ಇರಲ್ಲ. ಹೇಗ್ 5 ಲಕ್ಷ ವ್ಯವಸ್ಥೆ ಮಾಡ್ದೆ ಅಂತ ಕ್ಲಾರಿಟಿ ಕೇಳಿ ಇಷ್ಟೊತ್ತಿಗೆ ಫೋನ್ ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ಲಿಲ್ಲ? ರೋಶಿಣಿ ಹೀಗೆ ಯೋಚಿಸ್ತಿರ್ಬೇಕಾದ್ರೇನೆ ಕಾಲಿಂಗ್ ಬೆಲ್ ಶಬ್ದ ಕೇಳ್ತು. ಒಂದು ಕ್ಷಣ ಭಯ ಆದ್ರೂ ನಂತರ ಅನು ಹತ್ರ ಫೋನ್ನಲ್ಲಿ ಮಾತಾಡ್ತಿರೋವಾಗ ನನ್ನ ನಂಬರ್ ಟ್ರೇಸ್ ಮಾಡಿ ಇಲ್ಲಿವರೆಗೂ ಬಂದ್ಬಿಟ್ನಾ ರೋಹನ್? ಮುಖಾಮುಖಿಯಾಗಿ ಅವನು ಏನಾದ್ರೂ ಕೇಳಿದ್ರೆ ಹೇಗ ಅವನನ್ನ ಸಂಭಾಳಿಸೋದು? ಹೀಗೆ ಭಯದಿಂದನೇ ಹೋಗಿ ಬಾಗ್ಲನ್ನ ತೆಗೆದ್ಲು. ಅವಳಿಗೆ ಆಗ ಸ್ವಲ್ಪ ಸಮಾಧಾನವಾಯ್ತು. ಯಾಕಂದ್ರೆ ಆಚೆ ನಿಂತಿದ್ದು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದ ಫುಡ್ ಡೆಲಿವರಿ ಬಾಯ್. ಆತನ ಕೈಲಿದ್ದ ಡೆಲಿವರಿ ಪ್ಯಾಕ್ ಅನ್ನ ಕೊಟ್ಟು ಅವನು ಅಲ್ಲಿಂದ ಹೊರಟು ಹೋದ. ತಕ್ಷಣ ರೋಶಿಣಿ ಬಾಗ್ಲು ಹಾಕಿ ಡೈನಿಂಗ್ ಟೇಬಲ್ ಹತ್ರ ಬಂದು ಆ ಡೆಲಿವರಿ ಪ್ಯಾಕ್ ತೆಗೆದು ಫುಡ್ ಐಟಮ್ಸ್ ಎಲ್ಲಾನು ನೋಡ್ತಾಳೆ. ಅವಳಿಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ
ಎಲ್ಲ ಅವಳಿಗೆ ಇಷ್ಟವಾದ ಫುಡ್ ಐಟಮ್ಸ್. ತನ್ನಲ್ಲಿ ತಾನೇ ಯೋಚಿಸ್ತಾ, ಎಲ್ಲಾನು ನನಗಿಷ್ಟ ಆಗಿರೋ ಐಟಮ್ಸು. ಈ ಮೆನುನ ಊಟದ ಟೈಮ್ಗೆ ಕರೆಕ್ಟ್ ಆಗಿ ಅರೇಂಜ್ ಮಾಡಿದಾರಲ್ಲ, ಯಾರಿರಬಹುದು? ತುಂಬಾ ಸಸ್ಪೆನ್ಸ್ ಅನಿಸ್ತಿದ್ಯಲ್ಲ ಈ ಕ್ಯಾರೆಕ್ಟರು. ಹೀಗಂದ್ಕೊಂಡೋಳೆ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ನಂತರ ಊಟ ಮಾಡಿ ಮುಗಿಸಿ ಬೆಡ್ನಲ್ಲಿ ಕೂತು ಮತ್ತೆ ಅವನ ಬಗ್ಗೆನೇ ಯೋಚಿಸೋದಕ್ಕೆ ಶುರು ಮಾಡಿದ್ಲು. ವಾಯ್ಸ್ ಇಟ್ಕೊಂಡು ನೋಡೋದಾದ್ರೆ ಚಿಕ್ಕ ಹುಡುಗ ಆಗಿರೋದಕ್ ಸಾಧ್ಯ ಇಲ್ಲ, ಅಥವಾ ವಯಸ್ಸಾಗಿರೋ ಮುದುಕನೂ ಅಲ್ಲ. ಒಂದು 30 ವರ್ಷದ ವ್ಯಕ್ತಿ ತರ ಅನಿಸ್ತಿದೆ. ಆ ಗಂಭೀರವಾದ ಧ್ವನಿ ಕೇಳಿದ್ರೆ ಈ ತರಹದ ಕ್ಯಾರೆಕ್ಟರ್ ನನಗೆ ಹೇಗೆ ಪರಿಚಯ ಆಯ್ತು? ಹೀಗೆ ಯೋಚಿಸ್ತಿದ್ದ ರೋಶಿಣಿ ಹಾಗೆ ನಿದ್ರೆಗೆ ಜಾರಿದ್ಲು. ದಿಢೀರಂತ ಪದೇ ಪದೇ ಮೊಬೈಲ್ ಫೋನ್ ರಿಂಗ್ ಆಗೋ ಶಬ್ದ ಕೇಳಿ ತಟ್ಟಂತ ಕಣ್ಬಿಟ್ಲು. ಸುತ್ತ ಪೂರ್ತಿ ಕತ್ಲೆ ಆಗಿತ್ತು. ರಿಂಗ್ ಆಗ್ತಾ ಇದ್ದ ಫೋನ್ ಕಟ್ಟಾಯಿತು. ತಕ್ಷಣ ಆ ಫೋನ್ ತಗೊಂಡು ಟೈಮ್ ನೋಡಿದ್ಲು. 9:20 ಆಗಿತ್ತು. ಊಟ ಮಾಡಿದ್ಮೇಲೆ ಅವಳು 7 hours ಮಲಗಿದ್ಲು ಅನ್ನೋದು ಅವಳಿಗೆ ರಿಯಲೈಸ್ ಆಯ್ತು. ತಕ್ಷಣ ಎದ್ದು ಹೋಗಿ ಲೈಟ್ ಆನ್ ಮಾಡಿ ಕಾಲ್ ಮಾಡಿರೋದು ಯಾರು ಅಂತ ನೋಡಿದ್ಲು. ಆ ದೊಡ್ಡ ವ್ಯಕ್ತಿನೇ ಕಾಲ್ ಮಾಡಿರೋದು ಅಂತ ಆಕೆ ಗೊತ್ತಾಯ್ತು. ನಾನು ಫೋನ್ ರಿಸೀವ್ ಮಾಡದಿರೋದಕ್ಕೆ ಏನಾದರೂ ತಪ್ಪು ತಿಳ್ಕೊತಾರೋ ಏನೋ ಅನ್ನೋ ಭಯದಲ್ಲಿ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿದ್ಲು. ಕನೆಕ್ಟ್ ಆಗ್ತಿಲ್ಲ. ಕಾಲ್ ಎಂಡೆಡ್ ಅಂತ ಬರ್ತಾ ಇದೆ. ಆಗ ರೋಶಿಣಿ ಮನಸ್ಸಲ್ಲೇ, ಅವ್ರಿಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಕಾಲ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ವೇ ಅಂತ ಯೋಚಿಸಿದ ರೋಶಿಣಿ ಈಗ ಹೋಗಿ ಒಂದೊಳ್ಳೆ ಸ್ನಾನ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗ್ಬೋದು ಅಂತ ಅನ್ಕೊಂಡ್ಲು. ಬಟ್ಟೆಗಳನ್ನ ತಗೊಂಡು ಬಾತ್ರೂಮ್ ಲೈಟ್ ಆನ್ ಮಾಡಿ ಒಳಗೆ ಹೋಗ್ತಾಳೆ. ಹೋದವಳೆ ತಕ್ಷಣ ಗರ ಬಡ್ದವಳಂತೆ ನಿಂತ್ಲು. ಯಾಕಂದ್ರೆ ಆ ಬಾತ್ರೂಮ್ನಲ್ಲಿ ಸಿನಿಮಾ ಸೆಟ್ಗಳಲ್ಲಿ ಇರುವಂತೆ ಸುತ್ತಮುತ್ತ ಕನ್ನಡಿನೇ ಇತ್ತು. ಕಲರ್ ಲೈಟ್ಗಳೆಲ್ಲ ಆನ್ ಅಂಡ್ ಆಫ್ ಆಗ್ತಿವೆ. ಜೊತೆಗೆ ಎಲ್ಲಿಂದಲೋ ರಿಲ್ಯಾಕ್ಸ್ ಮ್ಯೂಸಿಕ್ ಸಣ್ಣದಾಗಿ ಕೇಳ್ತಾ ಇದೆ. ಇದೆಲ್ಲಾನು ನೋಡಿ ಆಕೆ ಮನ್ಸಲ್ಲೇ, ಏನಿದು, ಈ ಜಾಗ ಈ ತರ ಇದೆ, ಇದೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮಾತ್ರ ಇರುತ್ತೆ ಅಂತ ಕೇಳ್ಪಟ್ಟಿದ್ದೆ ಅಂದ್ಕೊಂಡ ಆಕೆಗೆ ತುಂಬಾ ಸಂತೋಷ ಆಯ್ತು. ಆಕೆ ನಿಧಾನವಾಗಿ ತನ್ನ ಬಟ್ಟೆಗಳನ್ನೆಲ್ಲ ಕಳಚಿ ಶವರ್ ಆನ್ ಮಾಡಿದ್ಲು. ಅದರಿಂದ ಹಿತವಾದ ಬಿಸಿಯಾದ ನೀರು ಆಕೆ ದೇಹದ ಮೇಲೆ ಬಿತ್ತು. ತನ್ನನ್ನ ತಾನು ಮರೆತು ಆ ಸುಖವನ್ನ ಅನುಭವಿಸಿದ್ಲು. ಸ್ನಾನ ಮಾಡಿ ಮುಗಿಸಿ ತೇವಗೊಂಡ ತಲೆಯೊಂದಿಗೆ ಹೊರಬಂದ್ಲು. ತಕ್ಷಣ ಆ ರೂಮ್ನಲ್ಲಿದ್ದ ಎಲ್ಲಾ ಲೈಟ್ಗಳು ಆಫ್ ಆದ್ವು. ಮೆಲ್ಲನೆ ಧ್ವನಿಯಲ್ಲಿ ರೋಶಿಣಿ, ಅಯ್ಯಯ್ಯೋ, ಇದೇನು ಕರೆಂಟ್ ಹೋಯ್ತಾ ಅಂದ್ಕೊಂಡ ಆಕೆ ಅಲ್ಲೇ ಪಕ್ಕದಲ್ಲಿದ್ದ ಕಿಟಕಿಯ ಪರದೆಯನ್ನ ಸರಿಸಿದ್ಲು. ತಕ್ಷಣ ಆಕೆ, ಹೊರಗೆಲ್ಲ ಬೆಳಕಿದೆ, ಹಾಗಾದ್ರೆ ಕರೆಂಟ್ ಇದೆಯಲ್ಲ, ಮತ್ತ್ಯಾಕೆ ಈ ರೂಮಲ್ಲಿ ಮಾತ್ರ ಲೈಟ್ ಆಫ್ ಆಯ್ತು ಅಂತ ಅಂದ್ಕೊಳ್ಳೋಷ್ಟ್ರಲ್ಲೇ ಆಕೆಗೆ ಗರಗರವಾದ ಒಂದು ಗಂಡಿನ ಧ್ವನಿ ಕೇಳ್ತು. ಎಲ್ಲ ಲೈಟು ಆಫ್ ಮಾಡಿದ್ ನಾನೇ, ಯಾಕೆ ಭಯ ಆಯ್ತಾ? ಆ ಧ್ವನಿ ಹೀಗೆ ಹೇಳಿದ್ ಕೇಳಿ ಅವಳಿಗೆ ಸ್ವಲ್ಪ ಆತಂಕ ಆಯ್ತು. ತಕ್ಷಣ ಆ ಧ್ವನಿ ಬಂದ್ ಕಡೆ ನೋಡಿದ್ಲು. ಅಲ್ಲಿ ಆ ಕತ್ಲೆಯಲ್ಲಿ ಉದ್ದವಾದ ಅಜಾನುಬಾಹುವಾದ ಯಾವುದೋ ಒಂದು ರೂಪ ನಿಂತಿರೋದನ್ನ ನೋಡಿದ ರೋಶಿಣಿಗೆ ಸ್ವಲ್ಪ ಭಯ ಆಯ್ತು. ಕತ್ಲೆಯಲ್ಲಿ ಆತನ ರೂಪ ಕಾಣ್ತೆ ಹೊರತು ಮುಖ ಕಾಣಲಿಲ್ಲ. ಆತ ರೋಶಿಣಿನ ಏನ್ ಮಾಡ್ತಾನೆ? ವಿಷಯ ತಿಳಿದ ರೋಹನ್ ರೋಶಿಣಿಯ ಬಳಿಗೆ ಬರ್ತಾನ ಅಥವಾ ಇಲ್ವಾ? ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ.